ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರಂತೆ ನಟಿ ಶಫಾಲಿ. ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸ್ತಾ ಇದ್ರು ಅಂತಲೂ ಗೊತ್ತಾಗ್ತಾ ಇದೆ. ವಯಸ್ಸಾಗುವಿಕೆ ವಿರೋಧಿ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ ಶಫಾಲಿ. ಸೈಡ್ ಎಫೆಕ್ಟ್ ಇರ್ಬೋದು. 5-6 ವರ್ಷಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು ನಟಿ ಶಫಾಲಿ ಜರಿವಾಲಾ. ವೈದ್ಯರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಆರೋಗ್ಯದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ, ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರು. ಫಿಟ್ನೆಸ್ ಗೊತ್ತಿಲ್ಲ, ಈಗ ಫಿಟ್ನೆಸ್ ವಿಚಾರದಲ್ಲೇ ಅದು ತುಂಬ ವರ್ಕೌಟ್ ಮಾಡಿದ್ರು ಹೀಗಾಗ್ಬೋದು. ಮತ್ತು ವಯಸ್ಸಾಗುವಿಕೆ ವಿರೋಧಿ ಟ್ರೀಟ್ಮೆಂಟ್, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಆರೋಗ್ಯದ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ, ಆದರೆ ವಯಸ್ಸಾಗದ ರೀತಿಯಲ್ಲಿ ಏನೋ ಟ್ರೀಟ್ಮೆಂಟ್, ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಯಾರೂ ಹೋಗೋಕ್ಕಾಗಲ್ಲ. ವಯಸ್ಸಾಗಬಾರ್ದು ಅಂದರೆ ಹೆಂಗೆ? ಆ ಟ್ರೀಟ್ಮೆಂಟಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗಿರಬಹುದಾ ಅಂತ ರಾಘು? ಎಕ್ಸಾಕ್ಟ್ಲಿ ಅರವಿಂದ್, ಇದಕ್ಕೆ ಈಗ ಸದ್ಯಕ್ಕೆ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದೇ ಈ ವಿಚಾರ. ಯಾಕಂದರೆ ತಾವು ಹಿಂದೆ ಕೂಡ ನಾವು ಮಾತಾಡ್ತಾ ಇದ್ವಿ, ಅವರಿಗೆ 15ನೇ ವರ್ಷದಲ್ಲೇ ಒಂದಷ್ಟು ಕಾಯಿಲೆಗಳು ಸಾಮಾನ್ಯವಾಗಿ ಅವ್ರಿಗೆ ಒಂದು ಪಿಡ್ಸ್ ಬರುವಂಥ ಕಾಯಿಲೆ ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರು. ಅದೆಲ್ಲವೂ ಕೂಡ ಸರಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಫಿಟ್ನೆಸ್ ಕಡೆ ಗಮನವನ್ನು ಕೊಡ್ತಾರೆ, ಎಲ್ಲವೂ ಸರಿ ಆಯಿತು ಅನ್ನುವಂಥ ಸಂದರ್ಭದಲ್ಲೇ ತಮ್ಮ ಸೌಂದರ್ಯವನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವರು ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ಗಳ ಮೊರೆ ಹೋಗಿದ್ರು ಅನ್ನುವಂಥ ಮಾಹಿತಿಯನ್ನು ಖುದ್ದು ಅವರ ವೈದ್ಯರೇ ಹೇಳ್ತಾ ಇರುವಂಥದ್ದು. ಇದೇನಾದರೂ ಸೈಡ್ ಎಫೆಕ್ಟ್ ಆಗಿರ್ಬೋದಾ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಅನೇಕ ಪ್ರಕರಣಗಳಲ್ಲಿ ಇದರಿಂದ ಆಗುವಂತಹ ಒಂದಷ್ಟು ಪರಿಣಾಮಗಳನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೀವಿ. ಸೊ ಆ ರೀತಿ ಆಗಿದ್ರೂ ಕೂಡ ಈ ರೀತಿಯಾದಂಥ ಹೃದಯಾಘಾತದಂಥ ಸಂದರ್ಭಗಳು ಆಗಬಹುದು, ಜೊತೆಗೆ ಆ ವ್ಯಕ್ತಿಯ ಪ್ರಾಣಕ್ಕೆ ಅಪಾಯ ಬರುವಂಥ ಸಾಧ್ಯತೆ ಬಹಳ ದಟ್ಟವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲೇನಾದರೂ ಅವರು ತೆಗೆದುಕೊಳ್ತಾ ಇದ್ದಂಥ ಮೆಡಿಸಿನ್ಗಳೇನಿತ್ತು, ಅಂದರೆ ಅವರ ಸೌಂದರ್ಯವನ್ನು ಕಾಪಾಡ್ಕೊಳ್ಬೇಕು, ಅವರ ಬ್ಯೂಟಿಯನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಂತಹ ಮೆಡಿಸನ್ನೇ ಇವತ್ತು ಅವ್ರಿಗೆ ಏನಾದರೂ ಕಂಟಕವಾಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂಥ ಅನುಮಾನ. ಯಾಕಂದರೆ ಕಳೆದ 5-6 ವರ್ಷಗಳಿಂದ ಅವರು ಕಂಟಿನ್ಯೂ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ನಲ್ಲಿ ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಯಾವುದೇ ಆರೋಗ್ಯ ಸಮಸ್ಯೆಗಳು ಇಲ್ಲದೇ ಇದ್ರೂ ಕೂಡ ತನ್ನ ಸೌಂದರ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಆಕೆ ಒಂದಷ್ಟು ಮೆಡಿಸಿನ್ಗಳಿಗೆ ಒಳಗಾಗಿದ್ರು. ಸೊ ಅದೇ ಕಾರಣಕ್ಕಾಗಿ ಅದರ ಸೈಡ್ ಎಫೆಕ್ಟಿಂದಾಗಿ ಈ ರೀತಿ ಆಗಿರಬಹುದು ಅನ್ನುವಂಥ ಒಂದಷ್ಟು ಸಂಶಯಗಳು ಕೂಡ ಇದೆ. ಹಾಗೇನಾದರೂ ಆಗಿದ್ರೆ ನಿಜಕ್ಕೂ ಕೂಡ ಇದು ವಿಪರ್ಯಾಸ. ಬ್ಯೂಟಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಹೋಗಿ ಪ್ರಾಣವನ್ನು ಕಳೆದುಕೊಂಡಂತಹ ಒಂದಷ್ಟು ಘಟನೆಗೆ ಇದು ಕೂಡ ಸಾಕ್ಷಿಯಾಗುತ್ತೆ. ರಿಪೋರ್ಟ್ನ ನಂತರದಲ್ಲಿ, ಅಂದರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದು ಬಂದ ನಂತರದಲ್ಲಿ ಇದು ನಿಜಕ್ಕೂ ಈಗ ಆಗಿರ್ಬೋದಾ ಅನ್ನುವಂಥದ್ದು ಕೂಡ ಒಂದು ಡೌಟ್ ಅಂತೂ ಕ್ಲಿಯರ್ ಆಗುತ್ತೆ ಅರವಿಂದ್.